Hi dear students, welcome you all to my Easy Chemistry YouTube classes. Dear students, here I am going to discuss about paracore. It is extension part of surface tension. Dear students, it is also very most expected question for your exam. ಇಲ್ಲೇನಂತಂದ್ರೆ ಇದಕ್ಕೆ ಕೆಲವೊಬ್ರು ಪ್ಯಾರಾಕೋರ್ ಅಂತ ಹೇಳಿ ಕೆಲವೊಬ್ರು ಪ್ಯಾರಾಚೋರ್ ಅಂತ ಹೇಳಿ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ನಿಮಗೆ ಯಾವ ರೀತಿಯಾಗಿ ಆಗತ್ತಲ್ಲ ಆ ರೀತಿಯಾಗಿ ಅನುಕೂಲಕ್ಕೆ ತಕ್ಕಂಗೆ ನೀವೇನ್ ಮಾಡಿ ಅಂತಂದ್ರೆ ಪ್ರೊನೌನ್ಸಿಯೇಷನ್ ಮಾಡಿ, ಬಟ್ ಆನ್ಸರ್ ಮಾತ್ರ ಏನ್ ಬರೀರಿ ಅಂತಂದ್ರೆ ಸರಿಯಾಗಿ ಬರೀರಿ. ಅರ್ಥ ಆಯ್ತಾ? ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಸ್ಟಾರ್ಟ್ to discuss paracore. Okay, paracore means what? Paracore means it is the relationship between surface tension and density. ಪ್ಯಾರಾಕೋರ್ ಅಂತಕ್ಕಂಥದ್ದು ಸರ್ಫೇಸ್ ಟೆನ್ಷನ್ ಮತ್ತೆ ಡೆನ್ಸಿಟಿ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಆಗಿದೆ. ಇದನ್ನ ಯಾವ ರೀತಿಯಾಗಿ ನಾವು ಕೊಡ್ತೀವಿ ಅಂತಂದ್ರೆ ಮ್ಯೂ ಟು ದಿ ಪವರ್ 1/4 ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಮೈನಸ್ ಸ್ಮಾಲ್ ಡಿ ಇಸ್ ಈಕ್ವಲ್ ಟು ಸಿ. ಇಲ್ಲಿ ಮ್ಯೂ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಸರ್ಫೇಸ್ ಟೆನ್ಷನ್ ಆಫ್ ಲಿಕ್ವಿಡ್ ಆಗಿದೆ. ಕ್ಯಾಪಿಟಲ್ ಡಿ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಆಗಿದೆ. ಸ್ಮಾಲ್ ಡಿ ಅಂತಕ್ಕಂಥದ್ದು ಡೆನ್ಸಿಟಿ ಆಫ್ ವೇಪರ್ ಅಟ್ ದ ಸೇಮ್ ಟೆಂಪರೇಚರ್. ಸಿ ಅಂತಕ್ಕಂಥದ್ದು ಕಾನ್ಸ್ಟಂಟ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಅರ್ಥ ಆಯ್ತಾ? ನೋಡಿ, ಇಕ್ವೇಶನ್ ಅನ್ನ ಯಾವ ರೀತಿಯಾಗಿ ನಾವು ಬರಿಬೇಕಂತಂದ್ರೆ ಮ್ಯೂ ಟು ದ ಪವರ್ 1/4 ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಮೈನಸ್ ಸ್ಮಾಲ್ ಡಿ ಇಸ್ ಈಕ್ವಲ್ ಟು ಸಿ. ಇಲ್ಲಿ ಮ್ಯೂ ಅಂತಕ್ಕಂಥದ್ದು ಸರ್ಫೇಸ್ ಟೆನ್ಷನ್ ಆದ್ರೆ ಕ್ಯಾಪಿಟಲ್ ಡಿ ಅಂತಕ್ಕಂಥದ್ದು ಡೆನ್ಸಿಟಿ ಆಫ್ ಲಿಕ್ವಿಡ್ ಆಗತ್ತೆ, ಸ್ಮಾಲ್ ಡಿ ಅಂತಕ್ಕಂಥದ್ದು ಡೆನ್ಸಿಟಿ ಆಫ್ ವೇಪರ್ ಆಗತ್ತೆ. ಇದು ಎರಡು ಕಾನ್ಸೆಪ್ಟ್ ಅನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಕ್ಯಾಪಿಟಲ್ ಡಿ ಮತ್ತೆ ಸ್ಮಾಲ್ ಡಿ. ಅರ್ಥ ಆಯ್ತಾ? ಸಿ ಅನ್ನೋದೇನಂತಂದ್ರೆ ಕಾನ್ಸ್ಟಂಟ್ ಆಗಿದೆ. ಇಲ್ಲಿ ನೋಡಿ, ಇವಾಗ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ವಿತ್ ದ ಮೊಲಿಕ್ಯುಲರ್ ವೇಟ್ ಆಫ್ ಲಿಕ್ವಿಡ್. ಇವಾಗ ಏನ್ ಇಕ್ವೇಶನ್ ಕಲ್ತ್ವಿ ನಾವು? ಮ್ಯೂ ಟು ದ ಪವರ್ 1/4 ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಮೈನಸ್ ಸ್ಮಾಲ್ ಡಿ ಇಸ್ ಈಕ್ವಲ್ ಟು ಸಿ ಅಂತ ಹೇಳಿ ಕಲ್ತ್ವಿ, ಹೌದಲ್ಲ? ಇವಾಗ ನಾನು ಏನ್ ಮಾಡ್ಬೇಕಂತಂದ್ರೆ ಎರಡೂ ಕಡೆಗೆ ಮೊಲಿಕ್ಯುಲರ್ ವೇಟ್ ಅಂದ್ರೆ ಎಮ್ ದಿಂದ ನಾನೇನ್ ಮಾಡ್ಬೇಕಂತಂದ್ರೆ ಇವಾಗ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಇಲ್ಲಿಯೂ ಕೂಡ ಮಲ್ಟಿಪ್ಲೈ ಮಾಡ್ತೀನಿ, ಇವಾಗ ಇಲ್ಲಿಯೂ ಕೂಡ ಮಲ್ಟಿಪ್ಲೈ ಮಾಡ್ತೀನಿ. ಅಂದ್ರೆ ಎಮ್ ಇಂಟು ಮ್ಯೂ ಟು ದ ಪವರ್ 1/4 ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಮೈನಸ್ ಸ್ಮಾಲ್ ಡಿ ಇಸ್ ಈಕ್ವಲ್ ಟು ಎಮ್ ಇಂಟು ಸಿ. ಇಟ್ ಈಸ್ ನಥಿಂಗ್ ಬಟ್ ಪಿ. ಅಂದ್ರೆ ವಾಟ್ ಎವರ್ ಹಿಯರ್ ವಿ ಆರ್ ಗೆಟಿಂಗ್ ಪ್ಯಾರಾಕೋರ್, ದಿಸ್ ಪಿ ಈಸ್ ಕಾಲ್ಡ್ ಪ್ಯಾರಾಕೋರ್. At ordinary temperature, D is very small as compared to capital D. ಒಂದು ಸಾಮಾನ್ಯ ಟೆಂಪರೇಚರ್ ನಲ್ಲಿ ಡೆನ್ಸಿಟಿ ಆಫ್ ಲಿಕ್ವಿಡ್ ಮತ್ತೆ ಡೆನ್ಸಿಟಿ ಆಫ್ ವೇಪರ್ ಅನ್ನ ಕಂಪೇರ್ ಮಾಡಿದಾಗ ಡೆನ್ಸಿಟಿ ಆಫ್ ವೇಪರ್ ವ್ಯಾಲ್ಯೂ ಏನಾಗತ್ತಂತಂದ್ರೆ ಸ್ಮಾಲ್ ಆಗತ್ತೆ. ಅದಕ್ಕೋಸ್ಕರ ಹೆನ್ಸ್ ವಿ ಕ್ಯಾನ್ ನೆಗ್ಲೆಕ್ಟ್ ಇನ್ ದಿ ಡಿನಾಮಿನೇಟರ್. ಅಂದ್ರೆ ಇದು ಡಿ ವ್ಯಾಲ್ಯೂಕ್ಕಿಂತ ಈ ಡಿ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ, ಲಿಕ್ವಿಡ್ಗಿಂತ ವೇಪರ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಡಿನಾಮಿನೇಟರ್ ನಲ್ಲಿ ಸ್ಮಾಲ್ ಡಿ ಅನ್ನ ನೆಗ್ಲೆಕ್ಟ್ ಮಾಡಬೇಕಾಗತ್ತೆ. ನೆಗ್ಲೆಕ್ಟ್ ಮಾಡಿದಾಗ ಏನು ಉಳಿಯುತ್ತೆ? ಎಮ್ ಇಂಟು ಮ್ಯೂ ಟು ದ ಪವರ್ 1/4 ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಪಿ ಅಂತ ಹೇಳಿ ಉಳಿಯುತ್ತೆ. ನಾವ್ ವಿ ಹ್ಯಾವ್ ಟು ಪುಟ್ ಎಮ್ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಪಿ. ನಾವೇನ್ ಮಾಡ್ಬೇಕಂತಂದ್ರೆ ಇವಾಗ ಎಮ್ ಡಿವೈಡೆಡ್ ಬೈ ಡಿ ಪ್ಲೇಸ್ ನಲ್ಲಿ ವಿ ವ್ಯಾಲ್ಯೂವನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವಾಗ ಏನಾಗತ್ತಿದು? ಎಸ್, ವಿ ಇಂಟು ಮ್ಯೂ ಟು ದ ಪವರ್ 1/4 ಈಕ್ವಲ್ ಟು ಪಿ ಅಂತ ಹೇಳಿ ಆಗತ್ತೆ. ಅಗೇನ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಒನ್ ಮ್ಯೂ ಈಸ್ ಈಕ್ವಲ್ ಟು 1. ಮ್ಯೂ ಈಕ್ವಲ್ ಟು 1 ಹಾಕಿದಾಗ ಏನಾಯ್ತು? ಇವಾಗ ನನಗೆ ಪಿ ಈಕ್ವಲ್ ಟು ಪಿ ಅಂತ ಹೇಳಿ ಉಳಿಯುತ್ತೆ. ಸೊ ನಾವ್ we have to define our paracore definition. Paracore of liquid is the molar volume of the liquid at a temperature at which the surface tension of the liquid is unity. ಅಂದ್ರೆ ಪ್ಯಾರಾಕೋರ್ ಅನ್ನ ಹೆಂಗ್ ಡಿಫೈನ್ ಮಾಡಬೇಕು? ಮೋಲಾರ್ ವಾಲ್ಯೂಮ್ ಆಫ್ ದ ಲಿಕ್ವಿಡ್. ಇಲ್ಲ ಏನ್ ತಗೊಂಡೆ ನಾನು? ಮೋಲಾರ್ ವಾಲ್ಯೂಮ್ ಆಫ್ ದ ಲಿಕ್ವಿಡ್ at a temperature its surface tension is unity. Which surface tension is unity. ಅಂದ್ರೆ ಇವಾಗ ಸರ್ಫೇಸ್ ಟೆನ್ಷನ್ ಯೂನಿಟ್ ಇರುತ್ತೆ, ಮೋಲಾರ್ ವಾಲ್ಯೂಮ್ ಕನ್ಸಿಡರ್ ಮಾಡಿರ್ತೀನಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾರಾಕೋರ್, ಮೀನ್ಸ್ ಪಿ ಈಸ್ ಈಕ್ವಲ್ ಟು ಪಿ. ಅರ್ಥ ಆಯ್ತಾ? ಓಕೆ, ಸೊ ಹಂಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡೋಣ ಅಡಿಟಿವ್ ಪ್ರಾಪರ್ಟಿ ಮತ್ತೆ ಕಾನ್ಸ್ಟಿಟ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳಿ. ಅಡಿಟಿವ್ ಪ್ರಾಪರ್ಟಿ ಅಥವಾ ಇದಕ್ಕೇನಂತ ಹೇಳಿ ಕರಿತೀವಿ ಅಂತಂದ್ರೆ ಇಲ್ಲಿ ನಾವು ಅಟಾಮಿಕ್ ಪ್ಯಾರಾಕೋರ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ.
ಅಥವಾ ಅಟಾಮಿಕ್ ಪ್ಯಾರಾಕೋರ್ ಅಂತ ಹೇಳಿ ಕರಿತೀವಿ. ನೋಡಿ, each atom has a definite value of paracore and the total paracore value of simple molecule, it is the sum of the paracore value of the constituent atoms. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಆಟಮ್ಗನು ಏನಿರತ್ತಂತಂದ್ರೆ ಪ್ಯಾರಾಕೋರ್ ವ್ಯಾಲ್ಯೂ ಇರತ್ತೆ. ಈಚ್ ಆಟಮ್ ಹ್ಯಾಸ್ ಡೆಫಿನೆಟ್ ಪ್ಯಾರಾಕೋರ್ ವ್ಯಾಲ್ಯೂ and the total paracore value is obtained by the sum of the paracore value of constituent atoms. ಅಂದ್ರೆ ಈಗ ಪ್ರತಿಯೊಂದು ಆಟಮ್ಸ್ಗನು ಪ್ಯಾರಾಕೋರ್ ವ್ಯಾಲ್ಯೂ ಇರ್ತಾವಂತ ಹೇಳ್ತಾ ಇದ್ದೀನಿ. ಮಾಲಿಕ್ಯೂಲ್ಸ್ ಪ್ಯಾರಾಕೋರ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿತೀರಾ? ಮಾಲಿಕ್ಯೂಲ್ಸ್ ನಲ್ಲಿ ಏನಿರುತ್ತೆ? ಆಟಮ್ಸ್ ಇರುತ್ತೆ. ಅಷ್ಟು ಆಟಮ್ಸ್ ಪ್ಯಾರಾಕೋರ್ ವ್ಯಾಲ್ಯೂವನ್ನ ಕೂಡಿಸಿದಾಗ, ಎಡಿಷನ್ ಮಾಡಿದಾಗ ನಮಗೇನ್ ಸಿಗತ್ತಂತಂದ್ರೆ ಪ್ಯಾರಾಕೋರ್ ವ್ಯಾಲ್ಯೂ ಆಫ್ ಮಾಲಿಕ್ಯೂಲ್ ಸಿಗತ್ತೆ. ಇಲ್ಲಿ ನೋಡಿ, ಟೋಟಲ್ ಪ್ಯಾರಾಕೋರ್ ವ್ಯಾಲ್ಯೂ ಆಫ್ ಎ ಸಿಂಪಲ್ ಮಾಲಿಕ್ಯೂಲ್, ಇಟ್ ಈಸ್ ದ ಸಮ್ ಆಫ್ ದಿ ಪ್ಯಾರಾಕೋರ್ ವ್ಯಾಲ್ಯೂ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್. ಇಲ್ಲಿ ಪ್ಯಾರಾಕೋರ್ ವ್ಯಾಲ್ಯೂಸ್ ಅಸೋಸಿಯೇಟೆಡ್ ವಿತ್ ದಿ ಆಟಮ್ಸ್. ಒಂದು ವೇಳೆ ಪ್ಯಾರಾಕೋರ್ ವ್ಯಾಲ್ಯೂಸು ಆಟಮ್ಸ್ ಜೊತೆಗೆ ಅಸೋಸಿಯೇಷನ್ ಆಗಿತ್ತಂದ್ರೆ ಅದಕ್ಕೆ ಅಟಾಮಿಕ್ ಪ್ಯಾರಾಕೋರ್ ಅಥವಾ ಎಡಿಟಿವ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಕೆಲವೊಂದು ಇಲುಸ್ಟ್ರೇಷನ್ಸ್ ಅಂತಂದ್ರೆ ಎಕ್ಸಾಂಪಲ್ಸ್: ಕಾರ್ಬನ್ 4.8, ಹೈಡ್ರೋಜನ್ 17.1, ಆಕ್ಸಿಜನ್ 20.0. ಇದು ನಿಮಗೆ ಇವಾಗ ಏನು ಅರ್ಥ ಆಗಲ್ಲ, ಎಕ್ಸಾಂಪಲ್ ಬಿಡಿಸ್ತೀನಲ್ಲ ಅವಾಗ ಅರ್ಥ ಆಗತ್ತೆ. ಬಟ್ ಜಸ್ಟ್ ಅದಕ್ಕಿಂತ ಮುಂಚೆ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ, ದ್ಯಾಟ್ ಈಸ್ ಕಾನ್ಸ್ಟಿಟ್ಯೂಟಿವ್ ಪ್ರಾಪರ್ಟಿ. ಹಿಯರ್ in case of paracore, it is found that the total paracore value of molecule containing some multiple bond or closed ring depends on the atomic paracore and on the multiple bonds or rings present. ಇವಾಗ ಒಂದು ಮಾಲಿಕ್ಯೂಲ್ದು ಪ್ಯಾರಾಕೋರ್ ಕಂಡುಹಿಡಿಬೇಕಂದ್ರ ಮಾಲಿಕ್ಯೂಲ್ ಒಳಗೆ ಏನಿರ್ಬೋದು? ರಿಂಗ್ಸ್ ಇರ್ಬೋದು, ಮಲ್ಟಿಪಲ್ ಬಾಂಡ್ಸ್ ಇರ್ಬೋದು. ಅದು ಎಲ್ಲಾನು ನಾವೇನ್ ಮಾಡ್ಬೇಕಂತಂದ್ರೆ ಒಟ್ಟಾರೆಯಾಗಿ ಕೂಡಿಸ್ಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ಈಸ್ ಅ ಕಾನ್ಸ್ಟಿಟ್ಯೂಟಿವ್ ಪ್ರಾಪರ್ಟಿ. ಕ್ಲಿಯರ್? ಹಿಯರ್ ದ ಪ್ಯಾರಾಕೋರ್ values associated with the structure of the molecule are called structural paracore. ಅಂದ್ರೆ ಕಾನ್ಸ್ಟಿಟ್ಯೂಟಿವ್ ಪ್ರಾಪರ್ಟಿಗೆ ಏನಂತ ಹೇಳಿ ಕರಿತೀವಿ? ಸ್ಟ್ರಕ್ಚರಲ್ ಪ್ಯಾರಾಕೋರ್ ಅಂತ ಹೇಳಿ ಕೂಡ ಕರಿತೀವಿ. ಪ್ಯಾರಾಕೋರ್ ವ್ಯಾಲ್ಯೂಸ್ ಅಸೋಸಿಯೇಟೆಡ್ ವಿತ್ ಸ್ಟ್ರಕ್ಚರಲ್ ವ್ಯಾಲ್ಯೂ ಕಾಲ್ ಇಟ್ ಆಸ್ ಅ ಸ್ಟ್ರಕ್ಚರಲ್ ಪ್ಯಾರಾಕೋರ್. ಅರ್ಥ ಆಗ್ತಾ ಇದೆಯಾ? ಎಡಿಟಿವ್ ಪ್ರಾಪರ್ಟಿ ಅಂತಕ್ಕಂಥದ್ದು ಆಟಮ್ಸ್ ಸಂಬಂಧಪಟ್ಟದ್ದು. ಮಾಲಿಕ್ಯೂಲ್ಸ್ ಒಳಗಿರುವಂತ ಆಟಮ್ಸ್ ಅನ್ನ ಕೂಡಿಸಿದಾಗ ಎಡಿಟಿವ್ ಪ್ರಾಪರ್ಟಿ ಸಿಗುತ್ತೆ. ಕಾನ್ಸ್ಟಿಟ್ಯೂಟಿವ್ ಪ್ರಾಪರ್ಟಿ ಅಂತಕ್ಕಂಥದ್ದು ಮಾಲಿಕ್ಯೂಲ್ಸ್ ಒಳಗೆ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಮೀನ್ಸ್ ಮಲ್ಟಿಪಲ್ ಬಾಂಡ್ಸ್, ಮತ್ತೇನಂತಂದ್ರೆ ಯಾವ್ಯಾವ ರಿಂಗ್ಸ್ ಬರುತ್ತೆ ಅದೆಲ್ಲನೂ ಏನಾಗತ್ತಂತಂದ್ರೆ ಇಲ್ಲಿ ಕನ್ಸಿಡರ್ ಆಗತ್ತೆ. ಅದಕ್ಕೆ ಸ್ಟ್ರಕ್ಚರಲ್ ಪ್ಯಾರಾಕೋರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಸಿಂಗಲ್ ಬಾಂಡ್ 0.0 ಅಂತ ಹೇಳಿದೆ ವ್ಯಾಲ್ಯೂ, ಡಬಲ್ ಬಾಂಡ್ 23.2, ಟ್ರಿಪಲ್ ಬಾಂಡ್ 46.6, 6 ಮೆಂಬರ್ ರಿಂಗ್ 6.1. ಹಂಗಾದ್ರೆ ಇವಾಗ ನಾವೇನ್ ನೋಡೋಣ ಅಂತಂದ್ರೆ ಅಪ್ಲಿಕೇಶನ್ ನೋಡೋಣ. ಪ್ಯಾರಾಕೋರನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಪ್ಯಾರಾಕೋರನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ಡಿಸೈಡಿಂಗ್ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಕಂಪೌಂಡ್. ಒಂದು ಕಂಪೌಂಡ್ ದ ಕೆಮಿಕಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಪ್ಯಾರಾಕೋರನ್ನ ಉಪಯೋಗಿಸ್ತೀವಿ. ಅಂಡ್ ನೆಕ್ಸ್ಟ್ ಏನಂತಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ಡಿಸೈಡಿಂಗ್ ದ ನೇಚರ್ ಆಫ್ ವೇಲೆನ್ಸ್ ಬಾಂಡ್ಸ್ ಇನ್ ಕಂಪೌಂಡ್ಸ್ ಕಂಟೈನಿಂಗ್ ನೈಟ್ರೋಜನ್, ಫಾಸ್ಫರಸ್ ಅಂಡ್ ಸಲ್ಫರ್. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ವೇಲೆನ್ಸ್ ಬಾಂಡ್ ಯಾವ ರೀತಿಯಾಗಿದೆ ಅಂದ್ರೆ ಕಂಪೌಂಡ್ಸ್ ನಲ್ಲಿ ನೇಚರ್ ಆಫ್ ವೇಲೆನ್ಸ್ ಬಾಂಡ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಪ್ಯಾರಾಕೋರನ್ನ ಉಪಯೋಗಿಸ್ತೀವಿ. ಹಾಗಾದ್ರೆ ಇವಾಗ ವ್ಯಾಲ್ಯೂಸ್ ಅನ್ನ ತಿಳ್ಕೊಳ್ಳೋಣ. ಸಮ್ ಅಟಾಮಿಕ್ ಅಂಡ್ ಸ್ಟ್ರಕ್ಚರಲ್ ಪ್ಯಾರಾಕೋರ್ ವ್ಯಾಲ್ಯೂ ಅಕಾರ್ಡಿಂಗ್ ಟು ಸರ್ಜನ್ ಅಂಡ್ ಓಗೆಲ್. ಸರ್ಜನ್ ಮತ್ತೆ ಓಗೆಲ್ ಪ್ರಕಾರ ಕೆಲವೊಂದು ವ್ಯಾಲ್ಯೂಸ್ ಅನ್ನ ನೋಡೋಣ. ಕಾರ್ಬನ್ ಆಟಮ್ ಇದ್ದಾಗ ಸರ್ಜನ್ ವ್ಯಾಲ್ಯೂ 4.8 ಇರುತ್ತೆ, ಓಗೆಲ್ 8.6 ಇರುತ್ತೆ. ಹೈಡ್ರೋಜನ್ 17.1 ಸರ್ಜನ್, 15.7 ಓಗೆಲ್. ಆಕ್ಸಿಜನ್ 20.0 ಸರ್ಜನ್, 19.8 ಓಗೆಲ್. ನೈಟ್ರೋಜನ್ 12.5 ಸರ್ಜನ್ ಅಂಡ್ ಓಗೆಲ್ ವ್ಯಾಲ್ಯೂ ಇಲ್ಲ. ಕ್ಲೋರಿನ್ 54.3 ಸರ್ಜನ್, 55.2 ಓಗೆಲ್ ವ್ಯಾಲ್ಯೂ. ಇನ್ ಬಾಂಡ್ ಅಥವಾ ರಿಂಗ್ ಸಿಸ್ಟಮ್ ನಲ್ಲಿ ಸಿಂಗಲ್ ಬಾಂಡ್ ಇದ್ದಾಗ 2 ವ್ಯಾಲ್ಯೂ 0 ಇರುತ್ತೆ, ಡಬಲ್ ಬಾಂಡ್ ಇದ್ದಾಗ 23.2, 19.9, ಕೋಆರ್ಡಿನೇಟ್ ಬಾಂಡ್ -1.6 ಸರ್ಜನ್, 0.4 ಓಗೆಲ್.
3 ಮೆಂಬರ್ಡ್ ರಿಂಗ್ ಇದ್ದಾಗ 17.0 ಸರ್ಜನ್ 12.3 ಓಗೆಲ್. 6 ಮೆಂಬರ್ಡ್ ರಿಂಗ್ ಇದ್ದಾಗ 6.1 ಸರ್ಜನ್ 1.4 ಓಗೆಲ್. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ ವ್ಯಾಲ್ಯೂಸ್ ಅನ್ನ ಕಂಪಲ್ಸರಿ ಎಲ್ಲರೂ ನೆನ್ಪಿಟ್ಕೊಳ್ಬೇಕಾಗತ್ತೆ. ಏನಕ್ಕಂತಂದ್ರೆ ಎಕ್ಸಾಮ್ಸ್ ನಲ್ಲಿ ನಿಮಗೆ ವ್ಯಾಲ್ಯೂಸ್ ಕೊಟ್ಟಿರಂಗಿಲ್ಲ. ನೀವೇನ್ ಮಾಡ್ಬೇಕಂತಂದ್ರೆ ಎಕ್ಸಾಂಪಲ್ಸ್ ಯಾವ್ದಿದೆ ಅಂತ ಹೇಳಿ ನೋಡ್ಕೊಂಡು ವ್ಯಾಲ್ಯೂಸ್ ನಿಮ್ಮನ್ನ ನೀವಾಗೇನೆ ನೆನಪು ಮಾಡ್ಕೊಂಡು ಇದನ್ನ ಬಿಡಿಸ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೊಳ್ಳಿ. ಎಕ್ಸಾಂಪಲ್, ಕ್ಯಾಲ್ಕುಲೇಟ್ ದಿ ಪ್ಯಾರಾಕೋರ್ ವ್ಯಾಲ್ಯೂ ಆಫ್ ಬೆನ್ಝೀನ್ ಬೈ ಯೂಸಿಂಗ್ ಓಗೆಲ್ಸ್ ಡೇಟಾ. ಓಗೆಲ್ಸ್ ಡೇಟಾವನ್ನ ಉಪಯೋಗಿಸ್ಕೊಂಡು ಬೆನ್ಝೀನ್ ಪ್ಯಾರಾಕೋರ್ ವ್ಯಾಲ್ಯೂವನ್ನ ನೀವು ಕಂಡುಹಿಡಿಬೇಕಾಗತ್ತೆ. ಇವಾಗ ನಾನು ಮೊದ್ಲಿಗೆ ಏನ್ ಮಾಡ್ತೀನಿ ಅಂತಂದ್ರೆ ಬೆನ್ಝೀನ್ ಸ್ಟ್ರಕ್ಚರ್ ಅನ್ನ ಬರೀತೀನಿ. ನಿಮ್ಗೆಲ್ರಿಗನು ಬೆನ್ಝೀನ್ ಸ್ಟ್ರಕ್ಚರ್ ಬರೆಯೋದಿಕ್ ಬರತ್ತಂತ ಅನ್ಕೊಂಡಿದ್ದೀನಿ. ಬೇಸಿಕ್ ಯಾವ್ಯಾವ ರೀತಿಯಾಗಿ ಬರೀತೀರಾ. ಇವಾಗ ಒಂದು ಪ್ಯಾಷನ್ ಬರ್ದಿದ್ದೀನಿ, ಇನ್ನೊಂದು ಪ್ಯಾಷನ್ ಏನ್ ಮಾಡಿ ಅಂತಂದ್ರೆ ಈ ರೀತಿಯಾಗಿ ಬರೀರಿ. ಇವಾಗ ನಾವು ಪ್ಯಾರಾಕೋರ್ ಕಂಡುಹಿಡಿಬೇಕಂತಂದ್ರೆ ಯಾವ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಕೆಕ್ಯುಲೆ ಸ್ಟ್ರಕ್ಚರ್. ಕೆಕ್ಯುಲೆ ಅಂತಂದ್ರೆ ಏನು, ಈ ಬೆನ್ಝೀನ್ ರಿಂಗ್ ಅನ್ನ ಎಲ್ಲ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಬಿಡಿಸಿ ಬರಿತೀನಿ. ಹೌದಾ, 6 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಈ ರೀತಿಯಾಗಿ 6 ಕಾರ್ಬನ್ ಆಟಮ್ಸ್ ಅನ್ನ ಕೂಡಿಸ್ತಾ ಇದ್ದೀನಿ. 3 ಡಬಲ್ ಬಾಂಡ್ಸ್ ಇದೆ, 3 ಡಬಲ್ ಬಾಂಡ್ಸ್ ಇದೆ. ನೀವು ಯಾವ್ದು ಸ್ಟ್ರಕ್ಚರ್ ಅನ್ನ ರೆಫರ್ ಮಾಡ್ತಾ ಇದ್ದೀರಾ ಆ ತರ ಡಬಲ್ ಬಾಂಡ್ ಹಾಕಿ. ಇಲ್ಲಿ ಕಾರ್ಬನ್ ಇದೆ, 1 2 3 ವ್ಯಾಲೆನ್ಸ್ ಇದೆ. ಇನ್ನೊಂದು ಬೇಕು ಹೈಡ್ರೋಜನ್. ನಿಮ್ಗೆ ಯಾವಾಗ್ಲೂ ಗೊತ್ತಿರಬೇಕು ಬೆನ್ಝೀನ್ ಹೊರಗಡೆ ಎಲ್ಲ ಏನಿರುತ್ತೆ ಹೈಡ್ರೋಜನ್ಸ್ ಇರುತ್ತೆ, ಆದ್ರೆ ಬರ್ದಿರಲ್ಲ ಅಷ್ಟೇ. ಅರ್ಥ ಆಯ್ತಾ? ಓಕೆ. ಆದ್ರೆ ನಿಮ್ಗೆ ಇದು ಗೊತ್ತಿರಬೇಕು, ಇಲ್ಲಿ ಹೈಡ್ರೋಜನ್ಸ್ ಅನ್ನ ನಾವು ಬರಿತೀವಿ ಅಂತ ಹೇಳಿ. ಓಕೆ, ಸೊ ಇವಾಗ ಏನ್ ಮಾಡಿದ್ದೀನಿ ಅಂತಂದ್ರೆ ನಾನು ಸ್ಟ್ರಕ್ಚರ್ ಬರೆದಿದ್ದೀನಿ. ಇವಾಗ ಬಿಡಿಸ್ತಾ ಹೋಗೋಣ. ಹೆಂಗ್ ಬಿಡಿಸ್ಬೇಕಂತಂದ್ರೆ ಮೊದ್ಲಿಗೆ ಯಾವ್ಯಾವ ಆಟಮ್ಸ್ ಇದೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಾರ್ಬನ್ ಆಟಮ್ಸ್ ಎಷ್ಟಿದೆ, 6 ಇದೆ ಅಲ್ವಾ. ಸೊ 6 ಕಾರ್ಬನ್ ಈಸ್ ಈಕ್ವಲ್ ಟು 6 ಇಂಟು ಓಗೆಲ್ ಡೇಟಾ ಕೊಟ್ಟಿದ್ದಾರೆ. ಓಗೆಲ್ಸ್ ವ್ಯಾಲ್ಯೂ ನೋಡ್ಕೊಳ್ಳಿ. ಕಾರ್ಬನ್ ನಲ್ಲಿ ಓಗೆಲ್ಸ್ ವ್ಯಾಲ್ಯೂ ಎಷ್ಟಿದೆ, 8.6. 6 ಇಂಟು 8.6 ಎಷ್ಟಾಗತ್ತೆ, ಐ ಥಿಂಕ್ 8 ಮೀನ್ಸ್ ಇಟ್ ಈಸ್ 51.6 ಅಂತ ಹೇಳಿ ಆಗುತ್ತೆ. ಹೌದಾ. ಸೊ ಆಮೇಲೆ ಹೈಡ್ರೋಜನ್ಸ್ ಎಷ್ಟಿದೆ, 1 2 3 4 5 6 ಇದೆ. 6 ಹೈಡ್ರೋಜನ್ಸ್ ಇದೆ. ಓಗೆಲ್ ವ್ಯಾಲ್ಯೂ ನೋಡ್ಕೊಂಡು ಇಟ್ಕೊಳ್ಳಿ. ಹೈಡ್ರೋಜನ್ 6 ಇದ್ದಾಗ ಎಷ್ಟು ಬರುತ್ತೆ, 15.7 ಅಂತ ಹೇಳಿ ಬರುತ್ತೆ. ಸೊ 15.7, 6 ಇಂಟು 15.7 ಅರೌಂಡ್ ಇಟ್ ಈಸ್ 94.2 ಅಂತ ಹೇಳಿ ಬರುತ್ತೆ. ಆಮೇಲೆ ಡಬಲ್ ಬಾಂಡ್ಸ್ ಇದೆ. ಎಷ್ಟು ಡಬಲ್ ಬಾಂಡ್ಸ್ ಇದೆ ನನಗೆ, 3 ಡಬಲ್ ಬಾಂಡ್ಸ್ ಇರೋದ್ರಿಂದ 3 ಇಂಟು ಡಬಲ್ ಬಾಂಡ್ಸ್ ವ್ಯಾಲ್ಯೂ ಎಲ್ಲಿದೆ ನೋಡ್ಕೊಳ್ಳಿ. ಓಗೆಲ್ ವ್ಯಾಲ್ಯೂ 19.9 ಅಂತ ಹೇಳಿದೆ. ಸೊ 19.9 ಹಾಕ್ತೀನಿ. ಆನ್ಸರ್ ಎಷ್ಟು ಬರುತ್ತಂತಂದ್ರೆ ಇದು 59.7 ಅಂತ ಹೇಳಿ ಆಗುತ್ತೆ. ಹೌದಾ. ಓಕೆ, ಸೊ ಇವಾಗ 6 ಮೆಂಬರ್ಡ್ ರಿಂಗ್ ಒಂದಿದೆ. 6 ಮೆಂಬರ್ಡ್ ರಿಂಗ್ ಒಂದಿದೆ ಇದರಲ್ಲಿ, 6 ಮೆಂಬರ್ಡ್ ರಿಂಗ್. ಸೊ 6 ಇಂಟು 6 ಮೆಂಬರ್ಡ್ ರಿಂಗ್ ಇದ್ದಾಗ ಓಗೆಲ್ಸ್ ಡೇಟಾ ಎಷ್ಟಿದೆ, 1.4 ಅಂತ ಹೇಳಿದೆ. 6 ಇಂಟು 6 ಮೆಂಬರ್ಡ್ ರಿಂಗ್ 1 ಇದೆ. ಸೊ 1 ಇಂಟು 1.4 ಈಸ್ 1.4. ಎಲ್ಲ ಕೂಡಿಸಿದಾಗ ಆನ್ಸರ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 51.6 ಪ್ಲಸ್ 94.2 ಪ್ಲಸ್ 59.7 ಪ್ಲಸ್ 1.4 ಎಸ್ ಫಾಸ್ಟ್ ಐ ಥಿಂಕ್ 206.9 ಅಂತ ಹೇಳಿ ಬರುತ್ತೆ. ಸೊ ಇಟ್ ಈಸ್ ದಿ ಓಗೆಲ್ ವ್ಯಾಲ್ಯೂ ಆಫ್ ಬೆನ್ಝೀನ್. ಓಕೆ, ಅಂದ್ರೆ ಪ್ಯಾರಾಕೋರ್ ವ್ಯಾಲ್ಯೂ ಕಂಡುಹಿಡಿದ್ವಲ್ಲ ಬೈ ಯೂಸಿಂಗ್ ಓಗೆಲ್ಸ್ ಡೇಟಾ. ಎಷ್ಟು ಬಂದಿದೆ, 206.9 ಅಂತ ಹೇಳಿ ಬಂದಿದೆ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಬಿಡ್ಸೋಣ. ಐಡೆಂಟಿಫೈ ದಿ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಕ್ವಿನಾನ್ ಬೈ ಯೂಸಿಂಗ್ ಸರ್ಜನ್ ವ್ಯಾಲ್ಯೂ. ರೆಫರೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 236.8 ಕೊಟ್ಟಿದ್ದಾರೆ. ಐಡೆಂಟಿಫೈ ದಿ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಕ್ವಿನಾನ್. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನಿಮಗೆ 2 ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. 2 ಸ್ಟ್ರಕ್ಚರ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಆ 2 ಸ್ಟ್ರಕ್ಚರ್ ಅನ್ನ ನೀವು ನೋಡ್ಕೊಂಡು ಅದರಲ್ಲಿ ಏನ್ ಮಾಡ್ಬೇಕಂತಂದ್ರೆ ಕರೆಕ್ಟ್ ಯಾವ್ದಿದೆಯಲ್ಲ ಅದನ್ನ ನಾವೇನ್ ಮಾಡ್ಬೇಕಂತಂದ್ರೆ ಇವಾಗ ಬಿಡಿಸ್ಬೇಕಾಗುತ್ತೆ. ಓಕೆ, ಸೊ 2 ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದಾರೆ. ಆ ಕೊಟ್ಟಂತ 2 ಸ್ಟ್ರಕ್ಚರ್ ಈ ರೀತಿಯಾಗಿದೆ. ಮೊದಲನೇ ಸ್ಟ್ರಕ್ಚರ್ ಇದು ಕ್ವಿನಾನ್ ಆಗಿದೆ. ಇನ್ನೊಂದು ಸ್ಟ್ರಕ್ಚರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವೇನ್ ಮಾಡ್ಕೊಳ್ಬೇಕಂತಂದ್ರೆ ಇಲ್ಲಿ ಬಿಡಿಸ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇದರಲ್ಲಿ ಜಸ್ಟ್ ಕನ್ಸಿಡರ್ ಮಾಡಿ ಇದು ಎ ಸ್ಟ್ರಕ್ಚರ್ ಇದೆ ಅಂತ ಹೇಳಿ, ಇದು ಬಿ ಸ್ಟ್ರಕ್ಚರ್ ಇದೆ ಅಂತ ಹೇಳಿ. ಇವಾಗ ನಾವೇನ್ ಮಾಡ್ಬೇಕಂತಂದ್ರೆ ಆ ಎ ಮತ್ತೆ ಬಿ ನಲ್ಲಿ ಕರೆಕ್ಟ್ ಸ್ಟ್ರಕ್ಚರ್ ಯಾವ್ದಿದೆ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಏನ್ ಮಾಡ್ಬೇಕು, ಎ ಮತ್ತೆ ಬಿ ನಲ್ಲಿ ಕರೆಕ್ಟ್ ಸ್ಟ್ರಕ್ಚರ್ ಯಾವ್ದಿದೆ ಅಲ್ಲ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಓಕೆ, ಸೊ ಇವಾಗ ಐಡೆಂಟಿಫೈ ಮಾಡ್ಬೇಕಂತಂದ್ರೆ ಮೊದಲನೇ ಸ್ಟ್ರಕ್ಚರ್ ಅನ್ನ ಬಿಡಿಸಿ ಬರ್ಕೊಳ್ಳೋಣ. ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ಕೊಳ್ಳಿದು.
ಇದು 6 ಮೆಂಬರ್ಡ್ ರಿಂಗನ್ನು ಹೊಂದಿದೆ. ಸೊ ಹೀಗಾಗಿ ಈ ರೀತಿಯಾಗಿ ಬರಿತಾ ಇದ್ದೀನಿ. ಇಲ್ಲೆಲ್ಲ ನಾನು ಏನು ಮಾಡ್ಕೊಳ್ಳಿ ಅಂತಂದರೆ ಬಾಂಡ್ ಮುಖಾಂತರ ಜಾಯಿನ್ ಮಾಡಿಕೊಂಡು ಡಬಲ್ ಬಾಂಡ್ ಈ ರೀತಿಯಾಗಿ ತೋರಿಸಿ ಮೇಲ್ಗಡೆಗೆ ಡಬಲ್ ಬಾಂಡು, ಕೆಳಗಡೆಗೆ ಡಬಲ್ ಬಾಂಡು, ಆಮೇಲೆ ಇಲ್ಲೆಲ್ಲ ಏನು ಬರುತ್ತಂತ ಹೇಳಿದ್ದೀನಿ ಆಗಲೇ ನಾನು ಎಚ್ ಬರುತ್ತೆ. ಓಕೆ, ಅಂದರೆ ಇವಾಗ ಐಡೆಂಟಿಫೈ ಮಾಡ್ಕೊಳ್ಬೇಕು ನೀವು. 6 ಕಾರ್ಬನ್ ಐಟಮ್ಸ್ ಇದೆ, 4 ಹೈಡ್ರೋಜನ್ ಐಟಮ್ಸ್ ಇದೆ, ಹೌದಾ? ಸೊ 1 2 3 4 ಇದೆ. 2 ಆಕ್ಸಿಜನ್ ಐಟಮ್ ಇದೆ, 2 ಆಕ್ಸಿಜನ್ ಐಟಮ್. ಡಬಲ್ ಬಾಂಡ್ಸ್ ಎಷ್ಟಿದೆ? 2 ಡಬಲ್ ಬಾಂಡ್ಸ್ ಇದೆ, ಹೌದಾ? ಆಮೇಲೆ ಏನಂತಂದರೆ ಒಂದು 6 ಮೆಂಬರ್ಡ್ ರಿಂಗ್ ಇದೆ, 1 6 ಮೆಂಬರ್ ರಿಂಗ್ ಇದೆ, ಹೌದಾ? ಓಕೆ, ಹಾಗಾದರೆ ಈಗ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸರ್ಜನ್ ವ್ಯಾಲ್ಯೂ 6 ಇಂಟು ಸಿ, ಅಂದರೆ ಸರ್ಜನ್ನಲ್ಲಿ ಕಾರ್ಬನ್ ಎಷ್ಟಿದೆ? 6 ಇಂಟು 4.8 ಅಂತೆ ಬರುತ್ತೆ. 4 ಹೈಡ್ರೋಜನ್, 4 ಸರ್ಜನ್ ವ್ಯಾಲ್ಯೂ ನೋಡ್ಕೊಳ್ಳಿ. ಹೈಡ್ರೋಜನ್ 17.1 ಅಂತ ಹೇಳಿ ಇದೆ. ಆಮೇಲೆ 2 ಆಕ್ಸಿಜನ್ ಇದೆ, 2 ಇಂಟು ಆಕ್ಸಿಜನ್ ವ್ಯಾಲ್ಯೂ ನೋಡ್ಕೊಳ್ಳಿ 20.0 ಅಂತ ಹೇಳಿದೆ. 2 ಡಬಲ್ ಬಾಂಡ್ ಇದೆ, 2 ಇಂಟು ಡಬಲ್ ಬಾಂಡ್ ಇಲ್ಲಿದೆ ನೋಡಿ 23.2 ಅಂತ ಹೇಳಿದೆ. 1 6 ಮೆಂಬರ್ ಇದೆ, 6 ಮೆಂಬರ್ ಇದ್ದಾಗ ವ್ಯಾಲ್ಯೂ ಎಷ್ಟಿದೆ? 6.1 ಅಂತ ಹೇಳಿದೆ. ಎಲ್ಲ ನಾವು ಲೆಕ್ಕ ಹಾಕಿದಾಗ ಎಷ್ಟು ಬರುತ್ತೆ? 6 ಇಂಟು 4.8 ಅರೌಂಡ್ ಇಟ್ ಈಸ್ 236.1 ಅಂತ ಹೇಳಿ ಬರುತ್ತೆ. ಅಂದರೆ ಸ್ಟ್ರಕ್ಚರ್ ಏದು ಪ್ಯಾರಾಕೋರ್ ವ್ಯಾಲ್ಯೂ ಎಷ್ಟಿದೆ? 236.1 ಅಂತ ಹೇಳಿದೆ. ಇನ್ನು ಇವಾಗ ಎರಡನೇ ಸ್ಟ್ರಕ್ಚರ್ಗೆ ಹೋಗೋಣ. ಎರಡನೇ ಸ್ಟ್ರಕ್ಚರನ್ನು ಕೂಡ ಏನು ಮಾಡೋಣ ಅಂತಂದ್ರೆ ಇದೇ ರೀತಿಯಾಗಿ ಬಿಡಿಸಿ ಬರೆಯೋಣ. ಯಾವ ಸ್ಟ್ರಕ್ಚರ್ ಸರಿಯಾಗಿದೆ ಅಂಥೇಳಿ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ, ಹೌದಾ? ಯಾವ ವ್ಯಾಲ್ಯೂ ಮೇಲೆ? ರೆಫರೆನ್ಸ್ ವ್ಯಾಲ್ಯೂ ಮತ್ತು ನಾವು ಬಿಡಿಸಿರುವಂಥ ವ್ಯಾಲ್ಯೂಸ್ ಮೇಲೆ. ಓಕೆ, ಹಂಗಾದರೆ ಇವಾಗ ನೋಡಿ ಎಷ್ಟೆಷ್ಟು ನಮಗೆ ಕಾರ್ಬನ್ ಐಟಮ್ಸ್ ಇದೆ. ಕಾರ್ಬನ್ ಐಟಮ್ಸ್ 6 ಕಾರ್ಬನ್ ಐಟಮ್ಸ್ ಇದೆ. ಸೊ ಸೇಮ್ ಬರುತ್ತೆ 6 ಇಂಟು 4.8. 4 ಹೈಡ್ರೋಜನ್ಸ್ ಇದೆ, ಇದು ಕೂಡ ಸೇಮ್ ಬರುತ್ತೆ 4 ಇಂಟು 17.1. ಹಾಗಾದರೆ ಡಬಲ್ ಬಾಂಡ್ಸ್ ಎಷ್ಟಿದೆ? 3 ಡಬಲ್ ಬಾಂಡ್ಸ್ ಇದೆ, 3 ಡಬಲ್ ಬಾಂಡ್ಸ್ ಇದೆ. 2 ಆಕ್ಸಿಜನ್ ಇದೆ, 2 ಇಂಟು 20.0. 3 ಡಬಲ್ ಬಾಂಡ್ಸ್ ಇರೋದ್ರಿಂದ 3 ಇಂಟು 23.2. 1 6 ಮೆಂಬರ್ಡ್ ರಿಂಗ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ 6.1 ಆಗುತ್ತೆ. ಸೊ ಇದೆಲ್ಲ ಬಿಡಿಸಿದಾಗ ನಮಗೆ 219 ಸಿಗುತ್ತೆ. ಇವಾಗ ನೋಡ್ಕೊಳ್ಳಿ, ಬಿ ವ್ಯಾಲ್ಯೂ ಎಷ್ಟು ಸಿಕ್ಕಿದೆ ಅಂತಂದರೆ 219 ಸಿಕ್ಕಿದೆ. ರೆಫರೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 236 ಕೊಟ್ಟಿದ್ದಾರೆ. ಯಾವ ಸ್ಟ್ರಕ್ಚರ್ ವ್ಯಾಲ್ಯೂ ನಮಗೆ ನಿಯರ್ ಆಗಿದೆ? ಎಸ್, ಆಬ್ವಿಯಸ್ಲಿ 236.1 ಇದೆ, ಇಲ್ಲಿ 236.8 ಇದೆ. ಹಾಗಾದರೆ ಎ ವ್ಯಾಲ್ಯೂ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಓಕೆ, ಸೊ ಹಿಯರ್ ಐಡೆಂಟಿಫೈ ದಿ ಪ್ಯಾರಾಕೋರ್ ಫಾರ್ ದಿ ಫಾಲೋವಿಂಗ್. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಕೆಲವೊಂದು ಕಂಪೌಂಡನ್ನು ಕೊಟ್ಟಿರ್ತೀನಿ. ನೀವೇನು ಮಾಡಿ ಅಂತಂದರೆ ಇದನ್ನು ಬಿಡಿಸಿ ಬರ್ಕೊಂಡು ಏನು ಮಾಡಿ ಅಂತಂದರೆ ಇದ್ರದ್ದು ನೀವು ಪ್ಯಾರಾಕೋರ್ ವ್ಯಾಲ್ಯೂವನ್ನು ಐಡೆಂಟಿಫೈ ಮಾಡಿ. ಓಕೆ, ಪ್ಯಾರಾಕೋರ್ ವ್ಯಾಲ್ಯೂವನ್ನು ಎಲ್ಲರೂ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಕ್ಲಿಯರಾ? ಅರ್ಥ ಆಗ್ತಾಯಿದೆಯಾ ನಾನು ಹೇಳ್ತಾ ಇರೋದು? ಓಕೆ, ಸೊ ಪ್ಯಾರಾಕೋರ್ ವ್ಯಾಲ್ಯೂವನ್ನು ಐಡೆಂಟಿಫೈ ಮಾಡಿ ನಿಮ್ಮ ಆನ್ಸರನ್ನು ಕಮೆಂಟ್ ಬಾಕ್ಸ್ ಸೆಕ್ಷನಲ್ಲಿ ಏನು ಮಾಡಿ ಅಂತಂದರೆ ಹಾಕಿ. ಏನಿಲ್ಲ, ಯಾವ್ಯಾವ ಥರ ಐಟಮ್ಸ್ ಇದೆ ನೋಡ್ಕೊಳ್ಳಿ, ಯಾವ್ಯಾವ ಬಾಂಡ್ ಇದೆ ನೋಡ್ಕೊಳ್ಳಿ, ರಿಂಗ್ ಸಿಸ್ಟಮ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ವ್ಯಾಲ್ಯೂಸನ್ನು ಪ್ರಾಕ್ಟೀಸ್ ಮಾಡಿ. ಖಂಡಿತ ನಿಮಗಿದು ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ನಾನು ನಿಮ್ಮ ಆನ್ಸರ್ಗೋಸ್ಕರ